ಕೇಳ್ತಾ ಮಾಡ್ಕೊಂಡು ಆ ನಿಟ್ಟಿನೊಳಗೆ ನಾವು ಸಲ್ಲಬೇಕಾಗ್ತದೆ. ಇಷ್ಟು ವಿಚಾರಗಳು ನಿಮಗೆ ಮುಂದಾಗಿದ್ದಾವೆ. ನಮ್ಮ ಒಂದು ಎಲ್ಲ ದೇಹದ್ವೇಷ, ಸರ್ಕಾರದ ಒಂದು ದೇಹದ್ವೇಷ ಒಂದು ಬಲಾಢ್ಯವಾಗಿರ್ಬೇಕಾಗ್ತದೆ. ಏನು ಯಾವ ಉದ್ದೇಶಕ್ಕೆ ಬಂದಿದೆ ಆ ಉದ್ದೇಶಕ್ಕಾಗಿಯೇ ಖರ್ಚಾಗಬೇಕು. ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಯಾಕಂದ್ರೆ ಈಗ ಕಾಲ ಬಹಳ ಸೂಕ್ಷ್ಮ ಇದೆ. ಏನೇನಾಗಿದೆ ಬಹುಶಃ ನಮಗೆಲ್ಲ ನೋಡ್ಕೊಂಡಿದ್ದೀವಿ, ಮಾಧ್ಯಮಗಳಲ್ಲಿ ತಿಳ್ಕೊಂಡಿದ್ದೀವಿ. ಮುಂದೆ ಹಂಗಾಗಬಾರ್ದು ಅಂತಂದ್ರೆ ನಾವು ಆ ಸದ್ಬಳಕೆ ಏನದಲ್ಲ ಅದು ಬಹಳ ಮುಖ್ಯ ಆಗ್ತದೆ. ಸದ್ಬಳಕೆ ನಾವು ಯಾವ ಫಲಾನುಭವಿಗಳಿಗೆ ಮುಟ್ಟಿಸ್ಬೇಕು ಅದು ಮುಟ್ಲೇಬೇಕು. ಆ ನಿಟ್ಟಿನೊಳಗೆ ನಮ್ಮ ಪ್ರಯತ್ನ ಇರಬೇಕು. ಇಲ್ಲಿ ಅದು ಬೇರೆ ಬೇರೆ ಮಜೂರುಗಳು ತಗೊಳ್ತದೆ, ಬೇರೆ ಬೇರೆ ರೀತಿಯಲ್ಲಿ ಕಾರ್ಯ ಮಾಡಿದಾಗ ಇಲ್ಲಿ ನಮಗೆ ಮುಖ್ಯವಾಗಿ ಬಂದಿರತಕ್ಕಂಥ ಅನುದಾನನ ಸದ್ಬಳಕೆ ಮಾಡತಕ್ಕಂಥದ್ದು ಎಲ್ಲ ಸದಸ್ಯರ ಕರ್ತವ್ಯ. ಇದು ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಗಮನ ಹರಿಸಬೇಕು. ಬರುವಂತ ದಿನಗಳಲ್ಲಿ ಏನು ಆ ಕೆಲಸಗಳಿದ್ದಾವೆ ಎಲ್ಲರನ್ನ ಸಮಾನವಾಗಿ ಎಲ್ಲರನ್ನ ತೆಗೆದುಕೊಂಡು, ಯಾಕಂದ್ರೆ ಅರಕೇರಿ ಗ್ರಾಮ ಪಂಚಾಯತಿಗೆ ತನ್ನದೇ ಆದಂಥ ಇತಿಹಾಸ ಇದೆ. ಸುಮಾರು ವರ್ಷಗಳಿಂದ ನಮ್ಮ ಪಂಚಾಯತಿಗೆ ಇದು ಬಹುಶಃ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಪಂಚಾಯತಿ ಅಂತ ಪಡ್ಕೊಂಡಿದೆ. ಆ ಹೆಸರಿಗೆಲ್ಲ ಹಂಗ ಉಳಿಸ್ಕೊಂಡು ಹೋಗ್ಬೇಕು. ಮತ್ತೆ ಇನ್ನ ಮೇಲ್ದರ್ಜೆ ಆ ನಿಟ್ಟಿನೊಳಗೆ ನಿಮ್ ಕೆಲಸ ಇರಬೇಕು, ನಿಮ್ ಪ್ರಯತ್ನ ಇರಬೇಕು. ಎಲ್ಲೂ ಕೂಡ ಒಂದು ಇದು ಬರಲಾರ್ದಂಗೆ ತಗೊಂಡು ಹೋಗುವಂತ ಕೆಲಸ ನಿಮ್ದಾಗಬೇಕು. ಯಾಕಂದ್ರೆ ಆ ಪಂಚಾಯತಿಗೆ ಒಂದು ಒಳ್ಳೆ ಹೆಸರಿದೆ, ಊರಿಗೆ ಒಂದು ಒಳ್ಳೆ ಹೆಸರಿದೆ ಅಂತ ಅದನ್ನ ಕಾಪಾಡಬೇಕು. ಯಾವುದೇ ಏನೇನೋ ಮಾಡ್ಕೊಂಡು ಅದನ್ನ ಕೆಲಸ ಅಂತ ಪ್ರಯತ್ನವನ್ನು ಯಾವೇ ಮಾಡಬಾರ್ದು. ಅದು ಊರಿಗೂ ಬಹಳ ಇದು ಅನಿಸ್ತದೆ, ಮುಜುಗರ ಆಗ್ತದೆ. ಅದಕ್ಕೆ ಎಷ್ಟು ಒಳ್ಳೆಯ ಹೆಸರದ ಅದನ್ನ ನೀವೆಲ್ಲ ಸದಸ್ಯರು, ಅಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅದನ್ನ ಸಮಾನವಾಗಿ ತೆಗೆದುಕೊಂಡು ಮುಂದೆ ಇನ್ನೂ ಹೆಸರು ನೋಡುವ ನಿಟ್ಟಿನೊಳಗೆ ಎಲ್ಲರೂ ಸಾಗಲಿ ಅನ್ನುವಂತ ಈ ಸಭೆಯಲ್ಲಿ ಹೇಳ್ತಾ ನನ್ನ ಎರಡು ವಿಚಾರಗಳಿಗೆ ಕಡೆಯದಾಗಿ ಸಭೆಯಿಂದ ಮುಕ್ತಾಯ ಹಂತಕ್ಕೆ ಬಂದಿದ್ದೇವೆ. ನಾವು ಇದುವರೆಗೆ ನಾವು ಚರ್ಚೆ ಮಾಡಿದ್ದೇವೆ. ಇಷ್ಟೇ ಉದ್ದೇಶ, ಸರ್ಕಾರದಲ್ಲಿ ಬಂದಿರತಕ್ಕಂಥ ಏನು ಯೋಜನೆಗಳಿರುತ್ತೋ ಅದನ್ನು ಜನರಿಗೆ ಪಾರದರ್ಶಕವಾಗಿ ಜನರಿಗೆ ಮಾಹಿತಿ ಹೋಗ್ಬೇಕು, ಮತ್ತೆ ಎಲ್ಲರಿಗೂ ಸ್ವರೂಪಿಗೆ ಆಗ್ಬೇಕನ್ನುವಂಥ ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮಗೆ ಸಭೆಯನ್ನು ಉದ್ದೇಶಿಸಿ ಮತ್ತು ಅಧ್ಯಕ್ಷತೆ ಕೂಡ ತಿಳಿಸಿದ್ದಾರೆ. ಅವರಿಗೆ ಜಿಲ್ಲಾ ಪಂಚಾಯತ್ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಪೂರ್ವವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕೊನೆಯದಾಗಿ ನಮ್ಮ ಒಂದು ಸಭೆಯನ್ನ ನಿಮಗೆ ವಹಿಸಿದ್ರೆ ಇವತ್ತಿನ ಸಭೆಯನ್ನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗ್ರಾಮ ಸಭೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀನಿವಾಸ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೂ ಮತ್ತು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರಿಗೂ ಮತ್ತೆ ರೈತರಿಗೆ ವಂದನಾಗಳನ್ನು ತಿಳಿಸುತ್ತಾ ಕೊನೆಯದಾಗಿ ನಾವು ನಾಡಗೀತೆಯೊಂದಿಗೆ ಸಭೆಯನ್ನು ಪ್ರಾರಂಭಿಸಿರ್ತೀವಿ. ಮುಕ್ತಾಯದಲ್ಲಿ ರಾಷ್ಟ್ರಗೀತೆಯೊಂದಿಗೆ ಸಭೆಯನ್ನು ಮುಕ್ತಾಯಗೊಳಿಸಬೇಕು. ಅದಕ್ಕಾಗಿ ನಾವೆಲ್ಲರೂ ಹೆಸರು ರಾಷ್ಟ್ರಗೀತೆಯನ್ನು ನೀನಂತ ಅನ್ಕೊಂಡೆ ನಾವು ಸತ್ಯ ಕಿಟ್ಟಿ ಬೇಲ ಹೇಳ್ತೀನಿ ಸಫಿಷಿಯಂಟ್ ಆಗಲಿ ಗೊತ್ತು जनगणमनाधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जाहे तव शुभाशि समाये गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे
ಸರ್